ಸರ್ ಇಲ್ಲಿ ಮುಂದೆ ನೋಡ್ರಿ. ರೀತಿ ಶ್ರೀಯುತ ಕರಿಯಪ್ಪ ರಾಮಪ್ಪ ಪೂಜಾರಿ ಮಾಲಾರ್ಪಣೆ. ವಾರ್ಷಿಕ ಮಹಾಸಭೆಗೆ ಎಲ್ಲ ಸದಸ್ಯರನ್ನ ಠೇವುದಾರರನ್ನ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ಸ್ವಾಗತ ಬಯಸ್ತೇನೆ. ಆತ್ಮೀಯರೇ, ತಮಗೆಲ್ಲ ತಿಳಿದಿರುವಂತೆ ಸುಮಾರು 24 ವರ್ಷಗಳ ಹಿಂದೆ ಅಂದ್ರೆ 16/8/2002 ಸಮಾನ ಮನಸ್ಕರೆಲ್ಲರೂ ಕೂಡ್ಕೊಂಡು ಒಂದು ಸೊಸೈಟಿ ಮಾಡ್ಬೇಕಂತೇಳಿ ಕನಸು ಕಂಡೆವು. ಅದನ್ನು 16/8/2002 ನನಸು ಮಾಡಿ ಅದನ್ನು ಉದ್ಘಾಟನೆಯನ್ನು ಪರಮ ಪೂಜ್ಯಗಳ ಶ್ರೀಗಳಾದಂಥ ಚಂದ್ರಶೇಖರ ಶಿವಾರಿ ಸ್ವಾಮಿಗಳ ಅಮೃತಹಸ್ತದಿಂದ ಉದ್ಘಾಟನೆಯನ್ನು ಮಾಡಿದ್ವಿ. ಅಂದಿನಿಂದ ಇಂದಿನವರೆಗೆ ಪ್ರಗತಿಯತ್ತ ಸಾಗುತ್ತಾ ಬಂದು ಈ ವರ್ಷ ಸುಮಾರು 40,42,304 ನಿವ್ವಳ ಲಾಭವನ್ನು ಗಳಿಸೈತೆ ಅಂತ ಹೇಳಕ್ಕೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ. ಇನ್ನು ಸದಸ್ಯತ್ವದ ಬಗ್ಗೆ ಹೇಳಬೇಕಂತಂದ್ರೆ ನಾವು ಚಾಲೂ ಮಾಡಿದ್ದಾಗ 300 ಸದಸ್ಯರು, 3 ಲಕ್ಷ ಷೇರು ಬಂಡವಾಳ. ಆದರೆ ಇವತ್ತಿನ ದಿವಸ 1375 ಷೇರ ಸದಸ್ಯರನ್ನು. ಭಾರತ್ ಕೋ ಆಪ್ ಸೊಸೈಟಿ 23ನೇ ವಾರ್ಷಿಕೋತ್ಸವದ ಸಭೆ. ಹಾರೂಗೇರಿ ಪಟ್ಟಣದ ಭಾರತ್ ಕೋ ಆಪ್ ಸೊಸೈಟಿ ನಿಯಮಿತ ಹಾರೂಗೇರಿಯ 23ನೇ ವಾರ್ಷಿಕ ಸಭೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ, ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಹಾಗೂ ಪತ್ರಕರ್ತರಿಗೆ ಸಂಸ್ಥಾಪಕ ಅಧ್ಯಕ್ಷರಾದ ವೀರನಗೌಡ ಪಾಟೀಲ್ ಅವರು ಸನ್ಮಾನ ಮಾಡಿ ಗೌರವಿಸಿದರು. ಸಂಸ್ಥಾಪಕ ಅಧ್ಯಕ್ಷರಾದ ಈರಣ್ಣಗೌಡ ಪಾಟೀಲ್ ಅವರು ಮಾತನಾಡಿ, ಭಾರತ್ ಕೋ ಆಪ್ ಸೊಸೈಟಿಯು ಹಾರೂಗೇರಿ ಪಟ್ಟಣದಲ್ಲಿ 2002 ಆಗಸ್ಟ್ 15 ಮತ್ತು 16 ರಂದು ಸ್ಥಾಪನೆಯಾಗಿದೆ. ಪ್ರಸ್ತುತ ಷೇರು ಬಂಡವಾಳ 1,04,99,800 ರೂಪಾಯಿ ಆಗಿದೆ. ಸೊಸೈಟಿಯ ದುಡಿಯುವ ಬಂಡವಾಳ 45,98,93,900 ರೂಪಾಯಿ ಆಗಿದ್ದು, ಸದಸ್ಯರ ಠೇವಣಿ 40,10,14,700 ರೂಪಾಯಿ ಇದೆ. ವಿವಿಧ ಬ್ಯಾಂಕುಗಳಲ್ಲಿ 19,58,49,700 ರೂಪಾಯಿ ಠೇವಣಿ ಇದೆ. ಸಂಘದಿಂದ ಒಟ್ಟು 20,76,72,710 ರೂಪಾಯಿ ಸಾಲ ವಿತರಣೆ ಮಾಡಲಾಗಿದೆ. ಸಂಸ್ಥೆಯ ಲಾಭ 40,42,302 ರೂಪಾಯಿಗಳು. ಸೊಸೈಟಿಯು ಆಡಿಟ್ ವರ್ಗೀಕರಣದಲ್ಲಿ ಆ ವರ್ಗದಲ್ಲಿದ್ದು ಒಟ್ಟು ಸದಸ್ಯರ ಸಂಖ್ಯೆ 1,375. ಸೊಸೈಟಿಯ ಡಿವಿಡೆಂಡ್ ಶೇ 13.50% ಮತ್ತು ಆರ್ಎಫ್ಡಿ 86 ಲಕ್ಷ ರೂಪಾಯಿ ಆಗಿದೆ. ಹೀಗೆ ಸುಮಾರು 23 ವರ್ಷಗಳಲ್ಲಿ ಭಾರತ್ ಕೋ ಆಪ್ ಸೊಸೈಟಿಯು ಬೆಳೆದು ಬಂದಿದೆ ಎಂದು ಹೇಳಲು ನನಗೆ ಸಂತೋಷವಾಗಿದೆ ಎಂದು ಸಂಸ್ಥಾಪಕ ಅಧ್ಯಕ್ಷ ಈರಣ್ಣಗೌಡ ಪಾಟೀಲ್ ಹೇಳಿದರು. ಈ ಸಂದರ್ಭದಲ್ಲಿ ಸೊಸೈಟಿಯ ಉಪಾಧ್ಯಕ್ಷರಾದ ಕರೆಪ್ಪ ಪೂಜೇರಿ, ನಿರ್ದೇಶಕರಾದ ಪರಗೋಡ ಪಾಟೀಲ್, ಮಹಾವೀರ ರಾಮತೀರ್ಥ, ಸುನಿಲ್ ಪಾಟೀಲ್, ಅಲಗೌಡ ಆಸಂಗಿ, ವೀರಭದ್ರ ಖಡಕಭಾವಿ, ಶ್ರೀಮತಿ ಕಲ್ಪನಾ ಸದಲಗಿ, ಸುರೇಶ ಅರಿಕೇರಿ, ಶ್ರೀಮತಿ ಜಯಶ್ರೀ ಇಂಚಲಕರಂಜಿ, ಅಪ್ಪಣ್ಣ ಕುಂಬಾರ, ಮಹಾಂತೇಶ ತಳವಾರ ಉಪಸ್ಥಿತರಿದ್ದರು. ವರದಿ ರಮೇಶ ಕಾಂಬಳೆ, ರಾಯಭಾಗ.